ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1286 ಗೌರವಾನ್ವಿತ ಸಮಾಜ ಕಲ್ಯಾಣ ಸಚಿವರನ್ನು ಕೇಳಲು ಬಯಸ್ತೇನೆ. ಸಮಾಜ ಕಲ್ಯಾಣ ಸಚಿವರು. ಸನ್ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಈ ನನ್ನ ಪ್ರಶ್ನೆ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 49 ಅಲೆಮಾರಿ ಜನಾಂಗಗಳಿಗೆ ಸಂಬಂಧಪಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಬುಡುಗ ಜಂಗಮ, ಸುಡುಗಾಡು ಸಿದ್ಧರು, ದಕ್ಕಲಿಗರು, ಚನ್ನದಾಸರು ಮತ್ತು ಇನ್ನಿತರ ಅಲೆಮಾರಿ ಜನಾಂಗಗಳ ಬಗ್ಗೆ ಸಂಬಂಧ ಇದೆ. ಇವರು ಕರ್ನಾಟಕದಲ್ಲಿ ಸರಿಸುಮಾರು 4 ಲಕ್ಷ ಜನಸಂಖ್ಯೆ ಇದೆ. ಈ ಅಲೆಮಾರಿಗಳು ಇವತ್ತು ಬಯಲು ಪ್ರದೇಶಗಳಲ್ಲಿ ಅಥವಾ ಯಾರ್ದೋ ಖಾಸಗಿ ಜಾಗದಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕ್ಕೊಂಡು, ಸನ್ಮಾನ್ಯ ಸಭಾಪತಿಗಳು ಈ ರೀತಿಯಾಗಿರ್ತಕ್ಕಂಥ ಗುಡಿಸಲುಗಳು ಹಾಕ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಲಬುರಗಿ ನಗರದಿಂದ ಶಾಬಾದ್ಗೆ ಹೋಗಬೇಕಾದಂಥ ಪ್ರದೇಶದಲ್ಲಿ ಅಲ್ಲಿ ಬುಡುಗ ಜಂಗಮ ಇದ್ದಾರೆ. ಆಮೇಲೆ ಆಳಂದ ನಾಕ ಅಂತ ಇರ್ತದೆ, ಇದೆ ಅಲ್ಲಿನೂ ಸಹ ಈ ಬುಡುಗ ಜಂಗಮದವರು ಇದ್ದಾರೆ. ನಾನೇ ವೈಯಕ್ತಿಕವಾಗಿ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಈ ಜನಾಂಗವು ಗುಡಿಸಲಿನಲ್ಲಿ ಬದುಕಬೇಕಾದರೆ ಕನಿಷ್ಠ ಸೌಲಭ್ಯವೂ ಸಹ ಅವರಿಗೆ ಇಲ್ಲ. ಏಕೆಂದರೆ ಈ ಕನಿಷ್ಠ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಅವರು ಮೊದಲೆಲ್ಲ ರಾಮಾಯಣ ಅದೆಲ್ಲ ಮಾಡ್ತಾಯಿದ್ರು. ಇವಾಗ ಅದಕ್ಕೆಲ್ಲ ಬೆಲೆ ಇಲ್ಲ. ಬಣ್ಣ ಹಾಕೊಂಡೆಲ್ಲ ಹಳ್ಳಿಯಲ್ಲಿ ಹೋಗ್ತಾಯಿದ್ರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಮಾರೋದು, ರಿಬ್ಬನ್ನು, ಆಮೇಲೆ ಇನ್ನಿತರ ಯಾವುದೋ ವಸ್ತುಗಳು ಅಥವಾ ಚಿಂದಿ ಆಯೋದು, ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ಬದುಕು ಭಾಳ ಹೀನಾಯ ಪರಿಸ್ಥಿತಿ ಇದೆ. ಇದಕ್ಕೆ ಸರ್ಕಾರವು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡ್ತದೆ, ಆಗಲೇ ಕೊಟ್ಟಿದ್ದಾರೆ, ಅದು ಅಷ್ಟು ತೃಪ್ತಿಕರವಾಗಿಲ್ಲ. ಅದಕ್ಕೆ ತಾವು ಉತ್ತರ ಕೊಟ್ಟರೆ ಮುಂದಿನ ಎರಡು ವಿಷಯಗಳು ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ. ಸಚಿವರು. ಸಭಾಪತಿಗಳೇ, ಮಾನ್ಯ ಸದಸ್ಯರ ಕಾಳಜಿ ಅರ್ಥ ಆಗುತ್ತೆ. ಈಗ ತಾವು ಕಲಬುರಗಿ ಜಿಲ್ಲೆಯಲ್ಲಿ ನಗರದ ರಿಂಗ್ ರಸ್ತೆಯಿಂದ ಆಳಂದಕ್ಕೆ ಹೋಗುವ ಒಂದರಲ್ಲಿ ಸುಮಾರು 80 ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾವೆ. ಅದರಲ್ಲಿ 50 ಕುಟುಂಬಗಳಿಗೆ ನಿವೇಶನ ಇದೆ. ಇನ್ನು 15 ಕುಟುಂಬಗಳಿಗೆ ಫಲಾನುಭವಿಗಳ ನಿವೇಶನ ಇರೋದಿಲ್ಲ. ಮತ್ತು 1 ಕೋಟಿ ಅಂದಾಜಿನಲ್ಲಿ ಶಾಸಕರ ನಿಧಿಯಿಂದ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದೀವಿ. 10% ಅವ್ರಿಗೆ ಮಕ್ಕಳಿಗೆ ಕ್ರೈಸ್ತಾಲೆಯಲ್ಲಿ ಅಡ್ಮಿಷನ್ ಕೊಟ್ಟು ಈವನ್ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೇ ಅವ್ರಿಗೆ ಪ್ರವೇಶ ಕೊಡ್ತಕ್ಕಂಥದಕ್ಕೆ ನಾವು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಬಟ್ ಇಷ್ಟೆಲ್ಲ ಆದ್ರೂ ಅವರ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದು ಖಾಸಗಿಯವರದ್ದು ಜಾಗ. ಆದರೆ ಈ ಸಾರಿ ಬಡ್ಜೆಟಲ್ಲಿ ಸುಮಾರು 100 ಕೋಟಿ ರೂಪಾಯಿನ ಅಲೆಮಾರಿ ನಿಗಮಕ್ಕೆ ಕೊಟ್ಟಿದ್ದೀವಿ. 4 ವಿಭಾಗಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಬಡ್ಜೆಟಲ್ಲಿ ಘೋಷಣೆ ಮಾಡೋದ್ರ ಜೊತೆಗೆ 10,000ಗಳನ್ನು ಮನೆ ಕಟ್ಟಬೇಕು ಅಂತೇಳಿ 5,000 ಮನೆ ಪೂರ್ಣ ಆಗಿದ್ದಾವೆ. ಒಂದು ನಮ್ಮ SCPTSಪಿಂದ 2 ಲಕ್ಷ ಕೊಟ್ಟು ಫಲಾನುಭವಿಗಳು ಹಾಕಿ ಕಟ್ಟಬೇಕು ಅಂತೇಳಿ ಒಂದು ಇದಿದೆ. ಅದಕ್ಕೆ ಆ ಮನೆಗಳನ್ನು ಕಟ್ಟಲಿಕ್ಕೆ ನಾವು ಖಂಡಿತವಾಗಿ ಅವರಿಗೆ ವಸತಿ ಕೊಡಲೇಬೇಕು, ಮೂಲಭೂತ ಸೌಕರ್ಯಗೊಳಿಸಬೇಕು. ಅದಕ್ಕೆ ಕಾರ್ಯಕ್ರಮಗಳಿಗೆ ಹಾಕ್ಕೊಂಡು ಖಂಡಿತವಾಗಿ ಅವರ ಜೀವನ ಮಟ್ಟ ಸುಧಾರಣೆ ಆಗಲಿಕ್ಕೆ ಶಿಕ್ಷಣ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ವಸತಿ ಮಾಡಲಿಕ್ಕೆ ಆದ್ಯತೆ ಮೇಲೆ ಕ್ರಮವನ್ನು ಖಂಡಿತವಾಗಿ ನಮ್ಮ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮಾನ್ಯ ಸದಸ್ಯ ಕೊಡೋಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಇವರು ಗುಡಿಸಲುಗಳು ಈ ರೀತಿ ಇದ್ದಾವೆ. ಮಳೆ ಬಂದರೆ ಸಂಪೂರ್ಣವಾಗಿ ರಾಡಿ ಆಗಿರ್ತದೆ. ಅದರ ಮಧ್ಯದಲ್ಲಿ ಹಂದಿಗಳು ಮನೆಯಲ್ಲಿ ಆರಾಮಾಗಿ ಹೋಗಿ ಬರ್ತಿರ್ತಾವೆ. ಅವ್ರ ಸ್ವಾತಿಗಳಂದರೆ ಹಂದಿಗಳು ಮತ್ತು ನಾಯಿಗಳು. ಹಿರಿಯರು ಮಕ್ಕಳನ್ನು ತೆಗೆದುಕೊಂಡು ಅವರು ರಾತ್ರಿಯಲ್ಲಿ ಬದುಕಬೇಕಾಗ್ತದೆ. ಕರೆಂಟ್ ಇಲ್ಲ, ಹಾವು ಚೇಳುಗಳ ಕಾಟ, ಪೊಲೀಸರು ಬಂದು ಅವರಿಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ ರಾತ್ರಿಯಲ್ಲಿ. ಇಲ್ಲೆಲ್ಲ ಅದೇ ಹೇಳ್ತದೆ ಸರ್. ಹಾಗಾಗಿ ಅವರು ಒಂಥರ ನರಕವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ. ಈ ಅಲೆಮಾರಿ ಜನಾಂಗಕ್ಕೆ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಆದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಅದು ಅವೇರ್ನೆಸ್ ಇಲ್ಲ ಸರ್ ಅವರಿಗೆ. ಮತ್ತು ಉದ್ಯೋಗ ಇಲ್ಲ. ಎಲ್ಲೋ ಅವರು ಮಾರಾಟ ಮಾಡೋಕ್ಕೆ ಹೋಗ್ತಾರೆ, ಎಷ್ಟೋ ಬರ್ತದೆ, ದುಶ್ಚಟಗಳಿದ್ದಾವೆ, ಹಲವು ಆರೋಗ್ಯದ ಸಮಸ್ಯೆ ಇದ್ದಾವೆ. ಇವೆಲ್ಲವೂ ನಾವು ನೋಡ್ತಾ ಇದ್ದರೆ ಅವ್ರ ಬದುಕು ಯಾವ ರೀತಿ? ಯಾಕಂದರೆ ಈಗಾಗಲೇ ಮೀಸಲಾತಿಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ. ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು. ಈ ಸರ್ವ ಜನಾಂಗಗಳ ಶಾಂತಿ ತೋಟದಲ್ಲಿ ಇವರು ಬರೋಲ್ವೇ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಹೀಗಾಗಿ ತಮ್ಮ ಮೂಲಕ ಸಚಿವರನ್ನು ಒತ್ತಾಯ ಮಾಡೋದಿಷ್ಟೇ, ಅವರ ಬಗ್ಗೆ ಸ್ವಲ್ಪ ಸಭಾಪತಿಗಳೇ, ಯಾವುದೇ ಕಾರಣಕ್ಕೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ. ಅವ್ರಿಗೆ ವಸತಿ, ಶಿಕ್ಷಣ,
ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ಗಮನ ಹರಿಸಿ ಅವರ ಜೀವನ ಮಟ್ಟನ ಸುಧಾರಣೆ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಹೇಳಿದೆಲ್ಲ ಕ್ರಮ ತಗೊಳ್ಳಿ. ಥ್ಯಾಂಕ್ ಯು.